ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, 6ನೇ ತರಗತಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮಕ್ಕಳೇ, ಇಂದು ನಾವು 6ನೇ ತರಗತಿ ವಿಜ್ಞಾನದ ಅಧ್ಯಾಯ 4 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಇದರ ಬಗ್ಗೆ ವಿವರವಾಗಿ ತಿಳಿಯೋಣ. ಈ ಅಧ್ಯಾಯದಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ ನೋಡೋಣವಾ? ಈ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ನಮ್ಮ ಸುತ್ತಮುತ್ತಲಿರುವ ವಸ್ತುಗಳನ್ನು ಹಲವಾರು ರೀತಿಯಲ್ಲಿ ವರ್ಗೀಕರಿಸೋದು, ಒಂದು ಪದಾರ್ಥವನ್ನು ಹಲವಾರು ವಸ್ತುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಅನ್ನೋದನ್ನು ತಿಳಿತಕ್ಕಂಥದ್ದು, ವಿವಿಧ ರೀತಿಯ ಪದಾರ್ಥಗಳು ವಿವಿಧ ಗುಣಗಳನ್ನು ಹೊಂದಿವೆ ಎಂಬುದನ್ನು ಪಟ್ಟಿ ಮಾಡ್ತಕ್ಕಂಥದ್ದು, ಪದಾರ್ಥಗಳ ಕೆಲವು ಗುಣಲಕ್ಷಣಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹೊಳಪು, ಕಠಿಣತೆ, ಮೃದುತ್ವ, ಕರಗುವಿಕೆ, ಕರಗದಿರುವಿಕೆ, ತೇಲುವಿಕೆ, ಮುಳುಗುವಿಕೆ, ಪಾರದರ್ಶಕತೆ, ಈ ಅಂಶಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ವಿವರವಾಗಿ ತಿಳಿಯೋಣ. ಮಕ್ಕಳೇ, ನಾನು ನಿಮ್ಗೊಂದು ಚಿತ್ರ ತೋರಿಸ್ತಿದ್ದೀನಿ, ಗಮನಿಸ್ತಾ ಇದ್ದೀರಾ? ಈ ಚಿತ್ರದಲ್ಲಿ ಯಾವೆಲ್ಲ ವಸ್ತುಗಳಿದೆ ಗಮನಿಸಿ. ಸಸ್ಯಗಳಿದೆ, ಪ್ರಾಣಿಗಳಿದೆ, ನೀರಿದೆ, ಬೆಟ್ಟ ಗುಡ್ಡ, ವಾಹನಗಳು, ಕಟ್ಟಡ, ಗೊಂಬೆ, ಆಟದ ಸಾಮಾನುಗಳು, ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು, ಇನ್ನೂ ಮುಂತಾದ ವಸ್ತುಗಳು ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಈ ವಸ್ತುಗಳನ್ನು ಗುಂಪುಗಳಾಗಿ ವಿಂಗಡಿಸಿ ಅಂತ ನಾನು ನಿಮ್ಗೆ ಹೇಳಿದ್ರೆ ನೀವು ಯಾವ ರೀತಿ ಗುಂಪುಗಳಾಗಿ ಅವುಗಳನ್ನ ವಿಂಗಡಿಸ್ತೀರಿ? ಎಸ್, ಸಜೀವಿಗಳು, ನಿರ್ಜೀವಿಗಳು, ದೊಡ್ಡದಾದಂಥ ವಸ್ತುಗಳು, ಚಿಕ್ಕದಾಗಿರ್ತಕ್ಕಂಥವು, ಇನ್ನೂ ಹಲವಾರು ರೀತಿಯಲ್ಲಿ ತಾವುಗಳು ವರ್ಗೀಕರಣ ಮಾಡ್ತೀರಿ. ನಾನೀಗ ಒಂದು ಅಂಶದ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡ್ತೀನಿ. ಒಂದು ನಿಸರ್ಗದಲ್ಲಿರುವ ವಸ್ತುಗಳು, ಇನ್ನೊಂದು ಅಗತ್ಯಕ್ಕನುಗುಣವಾಗಿ ಮಾರ್ಪಾಡು ಮಾಡಿರ್ತಕ್ಕಂಥ ವಸ್ತುಗಳು. ಹಾಗಾದರೆ ಈ ಒಂದು ಚಿತ್ರದಲ್ಲಿ ನಿಸರ್ಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ಯಾವ್ಯಾವುದನ್ನು ಗುರುತಿಸ್ತೀರಿ? ಮರ, ಬೆಟ್ಟ, ಮೋಡ, ನದಿ, ಮಣ್ಣು, ಸಸ್ಯಗಳು, ಪ್ರಾಣಿ, ಪಕ್ಷಿ, ಮನುಷ್ಯ ಇತ್ಯಾದಿ ವಸ್ತುಗಳು ನಿಸರ್ಗದಲ್ಲಿ ನಮಗೆ ಕಾಣಿಸ್ತದೆ. ಅಗತ್ಯಕ್ಕನುಗುಣವಾಗಿ ಮಾರ್ಪಾಟು ಮಾಡಿರುವ ವಸ್ತುಗಳು ಅಂದರೆ ಮಾನವ ತನ್ನ ಅಗತ್ಯಕ್ಕನುಗುಣವಾಗಿ ಆಟಿಕೆಗಳು, ಕಟ್ಟಡಗಳು, ಪೀಠೋಪಕರಣಗಳು, ವಸ್ತ್ರ, ವಾಹನ, ಪಾತ್ರೆ, ಎಲೆಕ್ಟ್ರಾನಿಕ್ ವಸ್ತುಗಳು ಇತ್ಯಾದಿ ವಸ್ತುಗಳನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಮಾರ್ಪಾಟು ಮಾಡ್ಕೊಂಡಿದ್ದಾನೆ. ಹಾಗಾದರೆ ಮಕ್ಕಳೇ, ಈ ಎಲ್ಲ ವಸ್ತುಗಳಿಂದ ಒಂದೇ ಉಪಯೋಗ ಸಾಧ್ಯನಾ? ನಮಗೆ ಒಂದೇ ಉಪಯೋಗ ಸಿಗುತ್ತಾ? ಇಲ್ಲ ಮಕ್ಕಳೇ. ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ನನಗೆ ಕುಳಿತುಕೊಳ್ಳೋದಕ್ಕೆ ಒಂದು ಆಸನ ಬೇಕು. ಯಾವ ಯಾವ ವಸ್ತುಗಳಿಂದ ಈ ಆಸನವನ್ನು ತಯಾರಿಸ್ಬೋದು? ಯೋಚನೆ ಮಾಡ್ತಾ ಇದ್ದೀರಲ್ವಾ? ಒಂದು ಮರದಿಂದ ತಯಾರು ಮಾಡ್ಬೋದು, ಪ್ಲಾಸ್ಟಿಕ್ನಿಂದ ತಯಾರಿಸ್ಬೋದು, ಪ್ಲಾಸ್ಟಿಕ್ ಚೇರ್, ಕಬ್ಬಿಣದಿಂದ ತಯಾರು ಮಾಡ್ಬೋದು, ಸಿಮೆಂಟ್ನಿಂದ ತಯಾರು ಮಾಡ್ಬೋದು. ನೋಡಿ ಮಕ್ಕಳೇ, ಎಲ್ಲ ವಸ್ತುಗಳನ್ನು ಗಮನಿಸ್ತೀರಿ. ಮರದಿಂದ ಯಾಕೆ ಚೇರ್ ತಯಾರು ಮಾಡಬೇಕು? ಮರ ಬಾಳಿಕೆ ಬರುತ್ತೆ, ಸುರಕ್ಷಿತವಾಗಿರುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಸುಲಭ ಆಗುತ್ತೆ. ಸಿಮೆಂಟ್ ಅಂತಕ್ಕಂಥದ್ದು ಅಷ್ಟೇ ಬಹಳ ಗಟ್ಟಿಯಾದಂಥ ವಸ್ತು. ಇದನ್ನು ನೀವುಗಳೆಲ್ಲ ಪಾರ್ಕ್ಗಳಲ್ಲಿ ನೋಡಿರ್ತೀರಿ. ಇದು ಮಳೆ, ಬಿರುಗಾಳಿ ಏನೇ ಬಂದ್ರೂ ಸಮೇತ ಅದು ತನ್ನ ಜಾಗದಿಂದ ಕದಲೋದಿಲ್ಲ. ಆ ಉದ್ದೇಶಕ್ಕೆ ಇದನ್ನು ಬಳಸಿರ್ತೀವಿ. ಪ್ಲಾಸ್ಟಿಕ್ ಚೇರು ಅಷ್ಟೇ ತುಂಬ ಗಟ್ಟಿಯಾಗಿದೆ, ಹಗುರವಾಗಿದೆ, ಜೊತೆಗೆ ಬಾಳಿಕೆ ಕೂಡ ಬರುತ್ತೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಈ ಪ್ಲಾಸ್ಟಿಕ್ ಚೇರನ್ನು ತಯಾರು ಮಾಡ್ತೀವಿ. ಕಬ್ಬಿಣದ ಚೇರು ಇದು ಅಷ್ಟೇ ಮಕ್ಕಳೇ, ಬಹಳ ಗಟ್ಟಿಯಾಗಿರುತ್ತೆ, ತುಂಬ ಬಾಳಿಕೆ ಬರುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸ್ತೀವಿ. ಈ ಎಲ್ಲ ವಸ್ತುಗಳನ್ನು ನಾವು ಕುಳಿತುಕೊಳ್ಳುವ ಆಸನ ಮಾಡೋದಕ್ಕೆ ಬಳಸ್ತೀವಿ. ಇನ್ನೂ ಹಲವಾರು ವಸ್ತುಗಳನ್ನ ಬಳಸ್ತೀವಿ. ಹಾಗಾದರೆ ಮಕ್ಕಳೇ, ಗಾಜು, ಮಣ್ಣು, ಬಟ್ಟೆ, ಕಾಗದ ಇವುಗಳಿಂದ ಆಸನವನ್ನು ತಯಾರು ಮಾಡ್ಬೋದಾ? ಗಾಜಿನಿಂದ ಕುಳಿತುಕೊಳ್ಳೋದಕ್ಕೆ ಆಸನ ತಯಾರು ಮಾಡೋಕ್ಕಾಗತ್ತಾ? ನಾನು ಹೇಳ್ತಾ ಇರೋದು ಮಕ್ಕಳೇ,
ಗಮನದಲ್ಲಿರಲಿ, ಬರೀ ಗಾಜನ್ನು ಉಪಯೋಗಿಸ್ಕೊಂಡು ನಾವು ಆಸನವನ್ನು ತಯಾರು ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ ಅಂತಂದರೆ ಇದು ಸುರಕ್ಷಿತವಲ್ಲ, ಜೊತೆಗೆ ಇದು ಒಡೆದಾದರೆ ಹಾನಿಕಾರಕ ಕೂಡ. ಮಣ್ಣು ಅಷ್ಟೇ, ಮಣ್ಣು ಸಮೇತ ಇದು ಬಹಳ ಗಟ್ಟಿಯಾಗಿರೋದಿಲ್ಲ, ಹಾಗಾಗಿ ಇದನ್ನು ಬಳಸೋದಿಲ್ಲ. ಬಟ್ಟೆಯನ್ನು ಉಪಯೋಗಿಸೋದಿಲ್ಲ. ಆದರೆ ಬಟ್ಟೆಯನ್ನು ಒಂದು ಕಚ್ಚಾ ವಸ್ತುವಾಗಿ ನಾವು ಬಳಸ್ಬೋದು, ಆದರೆ ಬರೀ ಬಟ್ಟೆಯನ್ನೇ ಉಪಯೋಗಿಸ್ಕೊಂಡು ನಾವು ಕುಳಿತುಕೊಳ್ಳೋದಕ್ಕೆ ಆಸನವನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕಾಗದ ಅಷ್ಟೇ ಮಕ್ಕಳೇ, ಹಗುರವಾಗಿರುತ್ತೆ, ಜೊತೆಗೆ ಹರಿದೋಗುತ್ತೆ. ಈ ಉದ್ದೇಶಗಳಿಂದ ನಾವು ಈ ವಸ್ತುಗಳಿಂದ ಕುಳಿತುಕೊಳ್ಳೋದಕ್ಕೆ ಚೇರನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಈ ವಸ್ತುಗಳಿಂದೆಲ್ಲ ನಾವು ಕುಳಿತುಕೊಳ್ಳುವ ಆಸನವನ್ನು ಮಾಡ್ಕೋಬೋದು. ಇವುಗಳಿಂದ ಆಗೋದಿಲ್ಲ. ಯಾಕೆ? ವಸ್ತುಗಳ ಸ್ವಭಾವವನ್ನು ತಿಳ್ಕೊಂಡು ಉಪಯೋಗಕ್ಕೆ ತಕ್ಕಂತೆ ಬಳಕೆ ಮಾಡ್ಕೋಬೋದು. ಹಾಗಾದರೆ ಮಕ್ಕಳೇ, ವಸ್ತುಗಳ ಸ್ವಭಾವವನ್ನು ಹೇಗೆ ತಿಳಿಯೋದು? ಯಾವ ಆಧಾರದ ಮೇಲೆ ವಸ್ತುಗಳ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೋತೀವಿ? ವಸ್ತುವಿನ ಎಲ್ಲ ಗುಣಲಕ್ಷಣಗಳನ್ನು ಆಧರಿಸಿ ಅದರ ಸ್ವಭಾವವನ್ನು ನಾವು ತಿಳ್ಕೊಬೋದಾಗಿದೆ. ಮಕ್ಕಳೇ, ಹಾಗಾದರೆ ಒಂದು ಚಿತ್ರ ಬಂತು, ಗಮನಿಸಿ. ಏನಿದು? ಇಟ್ಟಿಗೆ. ಇದರ ಗುಣಲಕ್ಷಣಗಳೇನು? ಮೇಲ್ನೋಟಕ್ಕೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಮಗೆ. ಗಟ್ಟಿಯಾಗಿದೆ, ಜೊತೆಗೆ ನೀರಿನಲ್ಲಿ ಮುಳುಗುತ್ತೆ, ಜೊತೆಗೆ ಒಂದು ಆಕಾರವನ್ನು ಹೊಂದಿದೆ, ಗಾತ್ರ ಇದೆ. ಹಾಗಾದರೆ ಇನ್ನು ಏನೆಲ್ಲ ಗುಣಲಕ್ಷಣಗಳನ್ನು ಈ ಇಟ್ಟಿಗೆ ಹೊಂದಿದೆ? ಬಣ್ಣ ಇದೆ, ಆಕಾರ, ಗಾತ್ರವನ್ನು ಹೊಂದಿದೆ, ಕಠಿಣವಾಗಿದೆ, ಮೃದುವಾಗಿಲ್ಲ, ನಯವಾದ ಮೇಲ್ಮೈಯನ್ನು ಹೊಂದಿಲ್ಲ, ಒರಟಾದ ಮೇಲ್ಮೈಯನ್ನು ಹೊಂದಿದೆ, ಹೊಳಪು, ಇದು ಒಂದು ಗುಣಲಕ್ಷಣ. ಆದರೆ ಇದು ಹೊಳಿತಾ ಇಲ್ಲ, ಇದು ನೀರಿನಲ್ಲಿ ಮುಳುಗುತ್ತೆ, ನೀರಿನಲ್ಲಿ ಕರಗೋದಿಲ್ಲ. ಸಂಯೋಜನೆ ಅಂದರೆ ಇದು ಯಾವೆಲ್ಲ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ? ವಾಹಕತೆ, ಇದ್ರ ಮೂಲಕ ಉಷ್ಣ ಹರಿಯುತ್ತೋ, ಇದ್ರ ಮೂಲಕ ವಿದ್ಯುತ್ತು ಹರಿಯುತ್ತೋ. ಮತ್ತೆ ಪಾರದರ್ಶಕತೆ, ಈ ವಸ್ತುವಿನಲ್ಲಿ ಪಾರದರ್ಶಕತೆ ಇದೆಯಾ? ಸಾವಯವ, ನಿರವಯವ. ಸಾವಯವ, ಈ ವಸ್ತು ಪರಿಸರದಲ್ಲಿ ಕೊಳೆಯುತ್ತಾ ಇಲ್ವಾ? ಇತ್ಯಾದಿ ಗುಣಲಕ್ಷಣಗಳನ್ನು ನಾವು ಅರ್ಥೈಸ್ಕೊಂಡು ಇದರ ಉಪಯೋಗವನ್ನು ಮಾಡ್ಕೋತೀವಿ. ಹಾಗಾದರೆ ಇದೊಂದೇ ರೀತಿ ಇಟ್ಟಿಗೆನ ನಾವು ಮನೆ ಕಟ್ಟೋದಕ್ಕೆ, ಕಟ್ಟಡಗಳನ್ನು ಕಟ್ಟೋದಕ್ಕೆ ಬಳಸೋದು ಇಲ್ಲ, ಹಲವಾರು ಈ ರೀತಿ ಇಟ್ಟಿಗೆಗಳನ್ನ ಬಳಸ್ತೀವಿ. ನೋಡಿ ಮಕ್ಕಳೇ, ಇದು ಯಾವ ಇಟ್ಟಿಗೆ? ಸಿಮೆಂಟ್ ಇಟ್ಟಿಗೆ. ಇದು ಅಷ್ಟೇ, ನಾವು ಇಂದಿನ ಇಟ್ಟಿಗೆ ಏನು ನೋಡಿದ್ವಿ ಆ ಒಂದು ಗುಣಲಕ್ಷಣವನ್ನೇ ಇದು ಹೊಂದಿದೆ. ಇದನ್ನು ಕಟ್ಟಡಗಳನ್ನು ಕಟ್ಟೋದಕ್ಕೆ ಬಳಕೆ ಮಾಡ್ತೀವಿ. ನೋಡಿ, ಗಾಜಿನ ಇಟ್ಟಿಗೆಗಳನ್ನು ಸಾಕಷ್ಟು ಕಟ್ಟಡಗಳನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಅಲಂಕಾರಕ್ಕಾಗಿ ಉಪಯೋಗಿಸ್ಕೋತಾರೆ. ಮತ್ತು ಇದು ಥರ್ಮೋಕೋಲ್ ಇಟ್ಟಿಗೆ. ಇದನ್ನು ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಗೋಡೆಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಇದನ್ನು ಬಳಸ್ಕೋತಾರೆ. ಈ ರೀತಿ ಇಟ್ಟಿಗೆಯಿಂದ ಗೋಡೆಯನ್ನು ಕಟ್ಟಿರ್ತಾರೆ. ಮತ್ತು ಹೆಂಚು ಇಟ್ಟಿಗೆ ಅಂತ ಇದನ್ನು ಕರಿತೀವಿ. ಇದನ್ನು ಹಲವಾರು ಕಟ್ಟಡಗಳ ತಯಾರಿಕೆಯಲ್ಲಿ ಈ ಹೆಂಚು ಇಟ್ಟಿಗೆಗಳನ್ನು ಒಂದು ರೀತಿ ಗೃಹದ ಅಲಂಕಾರಕ್ಕಾಗಿ ಬಳಸ್ಕೋತಾರೆ. ಈ ರೀತಿ ಇಟ್ಟಿಗೆಗಳನ್ನಾಗಿರ್ಬೋದು, ಯಾವುದೇ ವಸ್ತುಗಳನ್ನಾಗಿರ್ಬೋದು, ಅವುಗಳ ಅವಶ್ಯಕತೆಗೆ ತಕ್ಕಂತೆ ಹಾಗೂ ಸಂದರ್ಭಾನುಸಾರವಾಗಿ ಅದು ಯಾವ ಗುಣಲಕ್ಷಣ ಅದಕ್ಕೆ ಸರಿ ಹೊಂದುತ್ತೋ ಅದರಂತೆ ವಸ್ತುಗಳನ್ನು ತಯಾರಿಸೋದಕ್ಕೆ ಸೂಕ್ತವಾದಂಥ ಪದಾರ್ಥಗಳನ್ನು ಉಪಯೋಗಿಸ್ತೀವಿ. ಹೀಗೆ ವಸ್ತುಗಳನ್ನು ಕೆಲವು ಪದಾರ್ಥಗಳಾಗಿ ನಾವು ಬಳಕೆ ಮಾಡ್ತೀವಿ. ಮಕ್ಕಳೇ, ಈಗ ಹಾಗಾದರೆ ನಾನು ಕೆಲವು ವಸ್ತುಗಳನ್ನು ಕೊಡ್ತೀನಿ, ಅವು ಯಾವೆಲ್ಲ ಪದಾರ್ಥಗಳಿಂದ ಆಗಿದೆ ಅನ್ನೋದನ್ನು ನೀವು ಹೇಳ್ತಾ ಹೋಗಬೇಕು. ಈಗ ನನಗೆ ಊಟ ಮಾಡೋದಕ್ಕೆ ಒಂದು ತಟ್ಟೆ ಬೇಕು, ಅದು ಯಾವೆಲ್ಲ ಪದಾರ್ಥಗಳಿಂದ ಆಗಿದೆ? ತಟ್ಟೆ ಲೋಹದಿಂದ ಮಾಡ್ಕೋಬೋದು, ಗಾಜಿನಿಂದ ಮಾಡ್ಬೋದು, ಪಿಂಗಾಣಿಯಿಂದ ಮಾಡ್ಬೋದು, ಪ್ಲಾಸ್ಟಿಕ್ನಿಂದ, ಎಲೆಯಿಂದ, ಪೇಪರ್ನಿಂದ ತಟ್ಟೆಗಳನ್ನು ಮಾಡ್ಕೋಬೋದು. ಅದೇ ರೀತಿ ಕುಡಿಯೋದಕ್ಕೆ ಒಂದು ನೀರಿನ ಬಾಟ್ಲ್ ಬೇಕು, ಅದನ್ನು ಯಾವುದರಿಂದ ಮಾಡ್ಬೋದು? ಲೋಹದಿಂದ ಮಾಡ್ಬೋದು, ಪ್ಲಾಸ್ಟಿಕ್ಕಿಂದ, ಗಾಜಿನಿಂದ. ಮಕ್ಕಳೇ, ಇದೇ ರೀತಿ ನಮ್ಮ ಮನೆಗೊಂದು ಬಾಗಿಲು ಬೇಕು, ಮರದಿಂದ ಮಾಡ್ಬೋದು, ಪ್ಲಾಸ್ಟಿಕ್ಕಿಂದ ಮಾಡ್ಬೋದು, ಅಥವಾ ಲೋಹದಿಂದ ಮಾಡ್ಬೋದು. ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಈ ರೀತಿ ಪದಾರ್ಥಗಳನ್ನು ಉಪಯೋಗಿಸ್ಕೋಬೋದು. ಹಾಗಾದರೆ ಮಕ್ಕಳೇ, ಈಗ ನಾನು ವಸ್ತುವನ್ನು ಕೊಟ್ಟಿದ್ದೆ,
ಯಾವ ಪದಾರ್ಥಗಳಿಂದ ತಯಾರು ಮಾಡ್ಕೊಂಡ್ವಿ ಅಂತ ತಿಳ್ಕೊಂಡ್ವಿ. ಒಂದು ಯೋಜನೆಯನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಆಭರಣ, ಮಂಚ ಮತ್ತು ಲೋಟ ಇದನ್ನು ತಯಾರಿಸಲು ಯಾವ ಯಾವ ಪದಾರ್ಥಗಳನ್ನು ಬಳಸ್ತೀವಿ ಅನ್ನೋದನ್ನು ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಮಕ್ಕಳೇ. ಈಗ ಮಕ್ಕಳೇ, ನಾನು ಪದಾರ್ಥಗಳನ್ನು ಕೊಡ್ತೀನಿ, ಯಾವ ಯಾವ ವಸ್ತುಗಳನ್ನು ಮಾಡ್ಬೋದು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳೇ. ಮರದಿಂದ ಪೀಠೋಪಕರಣಗಳನ್ನು, ಎತ್ತಿನ ಗಾಡಿ, ನೇಗಿಲು, ಚಕ್ರಗಳು ಇತ್ಯಾದಿಗಳನ್ನು ಮಾಡ್ಬೋದು. ಕಾಗದದಿಂದ ಪುಸ್ತಕಗಳನ್ನು, ಪತ್ರಿಕೆಗಳು, ಆಟಿಕೆಗಳು, ಮಾದರಿಗಳು, ಕ್ಯಾಲೆಂಡರ್ಗಳು ಇತ್ಯಾದಿಗಳನ್ನು ಮಾಡ್ಬೋದು ಮಕ್ಕಳೇ. ಚರ್ಮದಿಂದ ಚಪ್ಪಲಿಗಳನ್ನು, ಬೆಲ್ಟು, ಬ್ಯಾಗು, ಪರ್ಸ್ ಇತ್ಯಾದಿಗಳನ್ನು ಸಮೇತ ನಾವು ಮಾಡಬಹುದು. ಅದೇ ರೀತಿ ಪ್ಲಾಸ್ಟಿಕ್, ಹತ್ತಿ, ಕಬ್ಬಿಣ ಈ 3 ಪದಾರ್ಥಗಳಿಂದ ಇನ್ಯಾವೆಲ್ಲ ವಸ್ತುಗಳನ್ನು ತಯಾರು ಮಾಡ್ಬೋದು ಅನ್ನೋದನ್ನು ನೀವು ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚಿಸಿ ಮಕ್ಕಳೇ. ಇಲ್ಲಿ ತನಕ ನಾವು ಪದಾರ್ಥಗಳು, ಅವುಗಳಿಂದ ಯಾವ ವಸ್ತುಗಳನ್ನು ತಯಾರು ಮಾಡ್ತೀವಿ ಮತ್ತು ವಸ್ತುಗಳನ್ನು ಯಾವ ಯಾವ ಪದಾರ್ಥಗಳಿಂದ ತಯಾರು ಮಾಡ್ತೀವಿ ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ. ಈಗ ಮಕ್ಕಳೇ, ನಾವು ಈ ಪದಾರ್ಥಗಳ ಕೆಲವು ಮುಖ್ಯವಾದಂತಹ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಮಕ್ಕಳೇ. ಒಂದು ಚಿತ್ರ ಬಂದಿದೆ, ಗಮನಿಸಿ. ಬೆಳ್ಳಿ, ಚಿನ್ನ, ಅಲ್ಯೂಮಿನಿಯಂ ಹಾಳೆ, ತಾಮ್ರದ ಚೆಂಬು, ತಟ್ಟೆ, ಕಬ್ಬಿಣ ಇಷ್ಟೆಲ್ಲ ವಸ್ತುಗಳನ್ನು ನೀವು ಗಮನಿಸಿದಿರಿ. ಇದರಲ್ಲಿ ನಿಮಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಗುಣಲಕ್ಷಣ ಯಾವುದು? ವೆರಿ ಗುಡ್, ಎಲ್ಲ ಹೊಳಿತಾ ಇದೆ. ಇದು ಒಂದು ಪದಾರ್ಥದ ಒಂದು ಗುಣ. ಇಲ್ಲಿ ಕೆಲವು ವಸ್ತುಗಳು ಯಾವಾಗಲೂ ಹೊಳಿತವೆ. ಉದಾಹರಣೆ ಮಕ್ಕಳೇ, ನೀವೆಲ್ಲ ಮನೆಗಳಲ್ಲೆಲ್ಲ ನೋಡಿರ್ತೀರಿ, ಆಭರಣಗಳು, ಚಿನ್ನ ಇವುಗಳೆಲ್ಲ ಯಾವಾಗಲೂ ಹೊಳಿತವೆ. ನೋಡಿ, ಬೆಳ್ಳಿ ಹೊಳಿತಾ ಇದೆ, ಅಲ್ಯೂಮಿನಿಯಂ ಫಾಯಿಲ್ ಹೊಳಿತಾ ಇದೆ. ಇನ್ನು ಕೆಲವು ವಸ್ತುಗಳು ಮುಸುಕಾಗ್ತವೆ. ಅವುಗಳನ್ನು ಉಜ್ಜಿ ತೊಳೆಯೋದ್ರಿಂದ ಅವುಗಳು ತಮ್ಮ ಹೊಳಪನ್ನು ಪಡ್ಕೋತವೆ. ಉದಾಹರಣೆಗೆ ತಾಮ್ರದ ಚೆಂಬಾಗಿರ್ಬೋದು, ತಟ್ಟೆ ಆಗಿರ್ಬೋದು. ಕಬ್ಬಿಣವನ್ನು ತೆಗೆದುಕೊಂಡ್ರೆ ಅದು ನೋಡಿದ ತಕ್ಷಣ ಹೊಳೆಯುತ್ತದೆ ಅನ್ನೋದು ಕಾಣಿಸೋದೇ ಇಲ್ಲ. ಅದನ್ನು ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬಿಣದ ಹೊಳಪು ನಮಗೆ ಎದ್ದು ಕಾಣುತ್ತೆ. ಅದೇ ರೀತಿ ಮರಳು ಕಾಗದ ಅಥವಾ ಉಪ್ಪು ಕಾಗದವನ್ನು ಕಬ್ಬಿಣಕ್ಕೆ ಉಜ್ಜಿದ್ರೆ ಹೊಳಪನ್ನು ನಾವು ನೋಡ್ಬೋದು ಮಕ್ಕಳೇ. ಈಗ ಪದಾರ್ಥದ ಮತ್ತೊಂದು ಗುಣವನ್ನು ನೋಡೋಣವೇ. ನೋಡಿ ಮಕ್ಕಳೇ, ಕಠಿಣತೆ, ಮೃದುತ್ವ. ಈ ಒಂದು ಪದ ನಿಮಗೆಲ್ರಿಗೂ ಭಾರಿ ಚಿರಪರಿಚಿತ. ಕಠಿಣವಾಗಿರ್ತಕ್ಕಂಥ ಪದಾರ್ಥಗಳು, ಮೃದುವಾಗಿರ್ತಕ್ಕಂಥ ಪದಾರ್ಥಗಳನ್ನು ನೀವು ನೋಡಿದ ತಕ್ಷಣ ನೀವೇ ಹೇಳ್ತೀರಿ ಅಲ್ವಾ? ನೋಡೋಣ ಹಂಗಾದರೆ. ನೋಡಿ ಮಕ್ಕಳೇ, ಇಲ್ಲಿ ನಾನು ಕೆಲವು ಪದಾರ್ಥಗಳನ್ನು ಕೊಟ್ಟಿದ್ದೀನಿ ಕಠಿಣತೆ ಮತ್ತು ಮೃದುತ್ವವನ್ನು ಆಧರಿಸಿ. ಈ ಪದಾರ್ಥಗಳನ್ನು ನೀವು ವರ್ಗೀಕರಿಸಬೇಕು. ಇದರಲ್ಲಿ ಕಠಿಣ ಪದಾರ್ಥಗಳು ಯಾವುದು, ಮೃದು ಪದಾರ್ಥಗಳು ಯಾವುದು ಅನ್ನೋದನ್ನು ವರ್ಗೀಕರಿಸಬೇಕು. ಯಾವ ಯಾವ ಕಠಿಣ ಪದಾರ್ಥಗಳು? ಕಲ್ಲು, ಮರದ ತುಂಡು, ಕಬ್ಬಿಣದ ತುಂಡು, ಅಕ್ಕಿ, ಕಡಲೆಕಾಳು. ಮೃದುವಾಗಿರ್ತಕ್ಕಂಥ ಪದಾರ್ಥಗಳು ಯಾವ್ಯಾವುದು? ಹತ್ತಿ, ಬೇಯಿಸಿದ ಅವರೆಕಾಳು, ಪುರಿ, ಸ್ಪಾಂಜು, ಮೇಣದ ಬತ್ತಿ. ಮಕ್ಕಳೇ, ಇವು ಕಠಿಣವಾಗಿದ್ದಾವೆ, ಇದು ಮೃದುತ್ವವಾಗಿದ್ದಾವೆ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಆಧಾರ ಇರಬೇಕಲ್ವಾ? ಹಾಗಾದ್ರೆ ಏನು ಆಧಾರ? ಈಗ ನೋಡಿ ಮಕ್ಕಳೇ, ಕಠಿಣವಾದಂತಹ ವಸ್ತುಗಳನ್ನು ನಾವು ಬರಿಗೈಯಿಂದ ಒತ್ತಿದಾಗ ಅಥವಾ ಅದುಮಿದಾಗ ಅವುಗಳು ಕುಗ್ಗೋದಿಲ್ಲ. ಇಂತಹ ಪದಾರ್ಥಗಳನ್ನು ನಾವು ಕಠಿಣ ಪದಾರ್ಥಗಳು ಅಂತ ಕರಿತೀವಿ. ಅದೇ ರೀತಿ ಈ ವಸ್ತುಗಳನ್ನು, ಮೃದುವಾಗಿರ್ತಕ್ಕಂಥ ವಸ್ತುಗಳನ್ನು ಬರಿಗೈಯಿಂದ ಒತ್ತಿದಾಗ ಅಥವಾ ಅದುಮಿದಾಗ ಅವುಗಳು ಕುಗ್ಗುತ್ತವೆ. ಆದ್ದರಿಂದ ಇಂತಹ ಪದಾರ್ಥಗಳನ್ನು ನಾವು ಮೃದು ಪದಾರ್ಥಗಳು ಅಂತ ಕರಿತೀವಿ. ಆದರೆ ಮಕ್ಕಳೇ, ನಿಮಗೆಲ್ಲ ಒಂದು ಸಂದೇಹ ಬರ್ಬೋದು, ಸರ್ ಮೇಣದ ಬತ್ತಿ ತೆಗೆದುಕೊಂಡಿದ್ದೀರಿ, ಅದನ್ನು ಅದುಮಿದ್ರೆ ಒತ್ತಿದ್ರೆ ಅದು ಕುಗ್ಗೋದೇ ಇಲ್ವಲ್ಲ? ಮತ್ತೊಂದು ಮೃದುತ್ವದ ಗುಣ ಇದೆ. ಗಟ್ಟಿಯಾಗಿರ್ತಕ್ಕಂಥ ಒಂದು ವಸ್ತುವನ್ನು ಗೀಚಿದಾಗ ಆ ಎಳೆಗಳು ಕಾಣುವ ಒಂದು ಗುಣವನ್ನು ಮೃದುತ್ವ ಹೊಂದಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಕಠಿಣತೆ ಅಂದ್ರೇನು, ಮೃದುತ್ವ ಅಂದ್ರೇನು? ಬರಿಗೈನಿಂದ ಕುಗ್ಗಿಸಲು ಕಷ್ಟವೆನಿಸುವ ಕೆಲವು ಪದಾರ್ಥಗಳನ್ನು ಕಠಿಣ ಪದಾರ್ಥಗಳು ಅಂತ ಕರಿತೀವಿ. ಕುಗ್ಗಿಸಲಾಗುವ ಅಥವಾ ಸುಲಭವಾಗಿ ಗೀಚಲಾಗುವ ಪದಾರ್ಥಗಳನ್ನು ಮೃದು ಪದಾರ್ಥಗಳು ಅಂತ ಕರಿತೀವಿ. ಮಕ್ಕಳೇ, ಹಾಗಾದರೆ ಪದಾರ್ಥದ ಮತ್ತೊಂದು ಗುಣವನ್ನು ನೋಡೋಣವಾ? ನೀರಿನಲ್ಲಿ ಕರಗುವ ಮತ್ತು ಕರಗದ ಪದಾರ್ಥಗಳು. ನೀರಿನಲ್ಲಿ
ಯಾವ್ಯಾವ ಪದಾರ್ಥ ಕರಗುತ್ತೆ, ಯಾವ್ಯಾವ ಪದಾರ್ಥ ಕರಗಲ್ಲ. ಇದು ಒಂದು ಪದಾರ್ಥದ ಗುಣಲಕ್ಷಣ. ನಾನು ಇಲ್ಲಿ ಈಗ 4 ವಸ್ತುಗಳನ್ನು ತೆಗೆದುಕೊಂಡಿದ್ದೀನಿ. ಇವುಗಳು ನೀರಿನಲ್ಲಿ ಕರಗ್ತವ ಇಲ್ವಾ ಅನ್ನೋದನ್ನು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಮಕ್ಕಳೇ, ಈಗ ಈ ಒಂದು ಚಟುವಟಿಕೆಯನ್ನು ಮಾಡೋಣ. ನಾನೀಗ ಇಲ್ಲಿ 4 ಪದಾರ್ಥಗಳನ್ನು ತೆಗೆದುಕೊಂಡಿದ್ದೀನಿ ಮತ್ತು ನನ್ನ ಮುಂಭಾಗದಲ್ಲಿ 4 ಲೋಟ ನೀರನ್ನು ತೆಗೆದುಕೊಂಡಿದ್ದೀನಿ. ಸಕ್ಕರೆ, ಈ ಸಕ್ಕರೆ ನೀರಿನಲ್ಲಿ ಕರಗುತ್ತೋ ಇಲ್ವಾ ಅಂತ ನೋಡೋಣ ಮಕ್ಕಳೇ. ಈಗ 1 ಸ್ಪೂನ್ ಸಕ್ಕರೆಯನ್ನು ನಾನು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ, ಈಗ ಇಲ್ಲಿ ನೀವು ಗಮನಿಸ್ಬೋದು, ಸಕ್ಕರೆಯ ಕಣಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿದೆ. ಈಗ ನಾನು 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ನೀರಿಗೆ ಹಾಕ್ತಾ ಇದ್ದೀನಿ ಅಂತ ನೋಡೋಣ ಮಕ್ಕಳೇ. ಮಕ್ಕಳೇ, ಗಮನಿಸ್ತಾ ಇದ್ದೀರಾ? ಈ ಲೋಟದಲ್ಲಿ ಅಕ್ಕಿ ಹಿಟ್ಟಿನ ಕಣಗಳು ನೀರಿನ ತಳದಲ್ಲಿ ಸಂಗ್ರಹ ಆಗ್ತಾ ಇದೆ. ಅಂದರೆ ನೀರಿನಲ್ಲಿ ಅಕ್ಕಿ ಹಿಟ್ಟು ಕರಗೋದಿಲ್ಲ. 1 ಸ್ಪೂನ್ ಉಪ್ಪನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ ಗಮನಿಸಿ. ಮಕ್ಕಳೇ, ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ ಉಪ್ಪು ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿದೆ. ಈಗ 1 ಸ್ಪೂನ್ ಮರಳನ್ನು ನಾನು ನೀರಿಗೆ ಹಾಕ್ತಾ ಇದ್ದೀನಿ. ಮರಳು ನೀರಿನಲ್ಲಿ ಕರಗೋದಿಲ್ಲ. ಇಲ್ಲೇ ಗಮನಿಸ್ಬೋದು ನೀವು, ಮರಳಿನ ಎಲ್ಲ ಕಣಗಳು ತಳದಲ್ಲಿ ಸಂಗ್ರಹ ಆಗಿದೆ. ಚಟುವಟಿಕೆಯನ್ನು ನೋಡಿದ್ರಲ್ವಾ? ಈಗ ನಾನಿಲ್ಲಿ ತೆಗೆದುಕೊಂಡಿದ್ದು 4 ಘನ ಪದಾರ್ಥಗಳನ್ನು ತೆಗೆದುಕೊಂಡಿದ್ದೆ. ಇವು ನೀರಿನಲ್ಲಿ ಕರಗದವಾ ಇಲ್ವಾ? ಉಪ್ಪು ಕರಗ್ತು, ಅಕ್ಕಿ ಹಿಟ್ಟು ಕರಗಲಿಲ್ಲ, ಮರಳು ಕರಗಲಿಲ್ಲ, ಸಕ್ಕರೆ ಕರಗ್ತು. ಇದನ್ನೆಲ್ಲ ಅರ್ಥೈಸ್ಕೊಂಡ್ರಿ ಅಲ್ವಾ ಮಕ್ಕಳೇ? ಮಕ್ಕಳೇ ನೋಡಿ, ಇವೆಲ್ಲ ಘನ ವಸ್ತುಗಳು. ಹಾಗಾದರೆ ದ್ರವ ವಸ್ತುಗಳೇನಾಗ್ಬೋದು ನೋಡೋಣವಾ? ಈ ವಸ್ತುಗಳು ನೀರಿನಲ್ಲಿ ಕರಗ್ತವ ಇಲ್ವಾ ನೋಡೋಣವಾ? ಮಕ್ಕಳೇ, ಈಗ ಈ ಒಂದು ಚಟುವಟಿಕೆಯನ್ನು ಮಾಡೋಣ. ಇಲ್ಲಿ ನಾನು 4 ದ್ರವ ಪದಾರ್ಥಗಳನ್ನು ತೆಗೆದುಕೊಂಡಿದ್ದೀನಿ. ನಿಂಬೆ ರಸ, ಅಡುಗೆ ಎಣ್ಣೆ, ವಿನೆಗರ್, ಹರಳೆಣ್ಣೆ ಮತ್ತು ನನ್ನ ಮುಂಭಾಗದಲ್ಲಿ 4 ಲೋಟ ನೀರನ್ನು ಇಟ್ಕೊಂಡಿದ್ದೀನಿ. ಮಕ್ಕಳೇ, ಈಗ ನಾನು 1 ಚಮಚ ನಿಂಬೆ ರಸವನ್ನು ನೀರಿಗೆ ಹಾಕ್ತಾ ಇದ್ದೀನಿ. ತಾವು ಗಮನಿಸ್ಬೋದು, ಇಲ್ಲಿ ನಿಂಬೆ ರಸ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿದೆ. ಈಗ ನಾನು 1 ಸ್ಪೂನ್ ಅಡುಗೆ ಎಣ್ಣೆಯನ್ನು ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಮಕ್ಕಳೇ, ಗಮನಿಸ್ತಾ ಇದ್ದೀರಾ? ನೀರಿನಲ್ಲಿ ಎಣ್ಣೆ ಕರಗಿಲ್ಲ, ಎಣ್ಣೆ ನೀರಿನ ಮೇಲೆ ತೇಲ್ತಾ ಇದೆ. ಈಗ ನಾನು 1 ಚಮಚ ವಿನೆಗರ್ನನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ, ನೋಡ್ತಾ ಇದ್ದೀರಲ್ವಾ? ವಿನೆಗರ್ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿದೆ. ಈಗ ನಾನು 1 ಸ್ಪೂನ್ ಹರಳೆಣ್ಣೆಯನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ, ಗಮನಿಸ್ತಾ ಇದ್ದೀರಾ? ನೀರಿನಲ್ಲಿ ಹರಳೆಣ್ಣೆ ಕೂಡ ಕರಗ್ತಾ ಇಲ್ಲ. ಹಾಗಾಗಿನೇ ಹರಳೆಣ್ಣೆ ನೀರಿನ ಮೇಲ್ಭಾಗದಲ್ಲಿ ತೇಲ್ತಾ ಇದೆ. ಚಟುವಟಿಕೆ ನೋಡ್ಕೊಂಬಂದ್ರಿ ಅಲ್ವಾ? ವಿನೆಗರ್ ನೀರಿನಲ್ಲಿ ಕರಗ್ತಾ? ಕರಗ್ತು. ನಿಂಬೆ ರಸ ಕರಗ್ತು. ಹರಳೆಣ್ಣೆ ಕರಗ್ತಾ? ಕರಗಲಿಲ್ಲ. ನೀವೆಲ್ಲ ಗಮನಿಸಿದ್ರಿ, ತೇಲ್ತಾ ಇತ್ತಲ್ವಾ? ಅಡುಗೆ ಎಣ್ಣೆ ಅದು ಸಮೇತ ಕರಗಲಿಲ್ಲ. ಈ ರೀತಿ ದ್ರವ ವಸ್ತುಗಳು ನೀರಿನಲ್ಲಿ ಕರಗ್ತಾವ ಇಲ್ವಾ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗಾದರೆ ಮಕ್ಕಳೇ, ಅನಿಲ ವಸ್ತುಗಳು ನೀರಿನಲ್ಲಿ ಕರಗ್ತಾವ? ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಉದಾಹರಣೆ ಏನು ಗೊತ್ತಾ? ಅನಿಲ ವಸ್ತುಗಳು ಸಮೇತ ನೀರಿನಲ್ಲಿ ಕರಗ್ತವೆ. ಒಂದು ಉದಾಹರಣೆ ಏನಂದರೆ, ಮೀನುಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನನ್ನು ತಮ್ಮ ಉಸಿರಾಟಕ್ಕೆ ಬಳಸ್ಕೊಳ್ತವೆ. ಉದಾಹರಣೆ, ನಮ್ಮ ಮನೆಗಳಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಅಕ್ವೇರಿಯಮ್ಮು. ಇಲ್ಲಿ ನೋಡಿ, ಮೀನುಗಳು ತಮ್ಮ ಉಸಿರಾಟವನ್ನು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನನ್ನು ಬಳಸ್ಕೊಂಡು ಮಾಡ್ತಾ ಇದೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಪದಾರ್ಥದ ಮತ್ತೊಂದು ಗುಣವನ್ನು ತಿಳ್ಕೊಳ್ಳೋಣ. ನೀರಿನಲ್ಲಿ ತೇಲುವ ಮತ್ತು ಮುಳುಗುವ ಪದಾರ್ಥಗಳು. ಯಾವ ಪದಾರ್ಥಗಳು ನೀರಿನಲ್ಲಿ ತೇಲ್ತವೆ, ಯಾವ ಪದಾರ್ಥಗಳು ಮುಳುಗ್ತವೆ, ನಿಮ್ಮ ಒಂದು ಗಮನಕ್ಕೆ ಬಂದಿರುತ್ತೆ ಅಲ್ವಾ ಮಕ್ಕಳೇ? ಈಗ ನೋಡಿ ಮಕ್ಕಳೇ, ನಾನು ಕೆಲವು ಪದಾರ್ಥಗಳನ್ನು ತೆಗೆದುಕೊಂಡಿದ್ದೀನಿ. ಇವುಗಳು ನೀರಿನಲ್ಲಿ ಕರಗ್ತಾವ ಇಲ್ವಾ? ಈ ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ಈ ಮಂಜುಗಡ್ಡೆಯನ್ನು ತೆಗೆದುಕೊಂಡು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ, ಗಮನಿಸ್ತಾ ಇದ್ದೀರಾ? ಮಂಜುಗಡ್ಡೆ ನೀರಿನಲ್ಲಿ ಮುಳುಗಿಲ್ಲ, ತೇಲ್ತಾ ಇದೆ.
ಮಕ್ಕಳೇ, ಈಗ ನಾನು ಕಲ್ಲನ್ನು ತೆಗೆದುಕೊತಾ ಇದ್ದೀನಿ, ಕಲ್ಲನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ ಗಮನಿಸ್ತಾ ಇದ್ದೀರಾ? ಕಲ್ಲು ನೀರಿನಲ್ಲಿ ಮುಳುಗಿದೆ. ಈಗ ನಾನು ಬೀಗದ ಕೀಯನ್ನು ತೆಗೆದುಕೊಂಡಿದ್ದೀನಿ, ಈ ಬೀಗದ ಕೀಯನ್ನು ನೀರಿನೊಳಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ ಗಮನಿಸ್ತಾ ಇದ್ದೀರಾ? ಇಲ್ಲೂ ಅಷ್ಟೇ ಬೀಗದ ಕೀ ನೀರಿನಲ್ಲಿ ಮುಳುಗಿದೆ. ಈಗ ನಾನು 1 ಚಮಚ ಅಡುಗೆ ಎಣ್ಣೆಯನ್ನು ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಮಕ್ಕಳೇ ಗಮನಿಸ್ತಾ ಇದ್ದೀರಾ? ಇಲ್ಲಿ ಅಡುಗೆ ಎಣ್ಣೆ ನೀರಿನಲ್ಲಿ ಮುಳುಗ್ತಾ ಇಲ್ಲ, ತೇಲ್ತಾ ಇದೆ. ಗಮನಿಸ್ತಾ ಇದ್ದೀರಾ? ಈಗ ನಾನು ಎಲೆಯನ್ನು ತೆಗೆದುಕೊತಾ ಇದ್ದೀನಿ, ಈ ಎಲೆಯನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಮಕ್ಕಳೇ, ಈಗ ನೀವೆಲ್ಲರೂ ಗಮನಿಸ್ತಾ ಇರ್ಬೋದು, ಇಲ್ಲಿ ಎಲೆ ನೀರಿನ ಮೇಲೆ ತೇಲ್ತಾ ಇದೆ. ಈಗ ನಾನು ಗೋಲಿಯನ್ನು ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಮಕ್ಕಳೇ ಗಮನಿಸ್ತಾರಲ್ವಾ? ಗೋಲಿ ನೀರಿನಲ್ಲಿ ಮುಳುಗಿದೆ. ಈಗ ಮಕ್ಕಳೇ ಚಟುವಟಿಕೆ ಮಾಡ್ಕೊಂಬಂದ್ವಿ. ನೀರಿನಲ್ಲಿ ಯಾವ ಪದಾರ್ಥಗಳು ಮುಳುಗಿದ್ವು, ಯಾವ ಪದಾರ್ಥಗಳು ತೇಲಿದ್ವು ನೋಡೋಣವಾ? ನೀರಿನಲ್ಲಿ ಗೋಲಿ, ಬಿಗದ್ಕಿ, ಕಲ್ಲು ಅಲ್ವಾ? ಇವಿಷ್ಟು ಮುಳುಗಿದ್ವು. ತೇಲ್ದ ಪದಾರ್ಥಗಳು ಎಲೆ, ಮಂಜುಗಡ್ಡೆ, ಎಣ್ಣೆ. ಪದಾರ್ಥದ ಮತ್ತೊಂದು ಗುಣವನ್ನು ಈಗ ನಾನು ನೋಡೋಣ ಮಕ್ಕಳೇ, ಪಾರದರ್ಶಕತೆ. ಮಕ್ಕಳೇ, ಪಾರದರ್ಶಕತೆಗೆ ಒಂದು ಸುಳಿವನ್ನು ನಾನು ನಿಮಗೆ ಕೊಡ್ತೀನಿ. ಬೆಳಕು. ಬೆಳಕಿಗೂ ಪಾರದರ್ಶಕತೆಗೂ ಏನು ಸಂಬಂಧ ಇರ್ಬೋದು? ಬೆಳಕು ವಸ್ತುಗಳ ಮೇಲೆ ಬಿದ್ದಾಗ ಪ್ರತಿಫಲಿಸಿ ನಮ್ಮ ಕಣ್ಣಿನಲ್ಲಿ ಒಂದು ಪ್ರತಿಬಿಂಬ ಮೂಡಿದಾಗ ವಸ್ತುಗಳು ನಮಗೆ ಕಾಣಿಸ್ತವೆ. ಮಕ್ಕಳೇ, ಈಗ ಒಂದು ಸಣ್ಣದಾದಂಥ ಒಂದು ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ. ಇದು ಒಂದು ಪ್ಲಾಸ್ಟಿಕ್ ಹಾಳೆ. ಇದನ್ನು ನನ್ನ ಮುಖಕ್ಕೆ ಅಡ್ಡಲಾಗಿ ಇಡ್ತಾ ಇದ್ದೀನಿ. ನನ್ನ ಮುಖ ನಿಮಗೆಲ್ಲ ಕಾಣಿಸ್ತಾ ಇದೆಯಾ? ವೆರಿ ಗುಡ್ ಮಕ್ಕಳೇ, ಕಾಣಿಸ್ತಾ ಇದೆಯಲ್ವಾ? ಯಾಕೆ ಕಾಣಿಸ್ತು? ಬೆಳಕು ಈ ಒಂದು ಪ್ಲಾಸ್ಟಿಕ್ ಹಾಳೆಯ ಮೂಲಕ ಹಾದು ಹೋದ್ರಿಂದ ಪ್ರತಿಫಲನ ಹೊಂದಿ ನಿಮಗೆ ಕಾಣಿಸ್ತು. ಅದೇ ರೀತಿ ಮಕ್ಕಳೇ, ಇನ್ನೊಂದು ಹಾಳೆಯನ್ನು ತೆಗೆದುಕೊತಾ ಇದ್ದೀನಿ, ಬಿಳಿಯ ಹಾಳೆ. ಈ ಹಾಳೆಯನ್ನು ನನ್ನ ಮುಖಕ್ಕೆ ಅಡ್ಡಲಾಗಿ ಇಡ್ತಾ ಇದ್ದೀನಿ. ನನ್ನ ಮುಖ ನಿಮಗೆಲ್ಲ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ಲಿಲ್ಲ? ಈ ವಸ್ತುವಿನ ಮೂಲಕ ಬೆಳಕು ಹಾದು ಹೋಗಲಿಲ್ಲ. ಮಕ್ಕಳೇ, ಈಗ ನಾನು ಒಂದು ತೆಳುವಾದ ಒಂದು ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ನನ್ನ ಮುಖಕ್ಕೆ ಅಡ್ಡಲಾಗಿ ಹಿಡಿತಾ ಇದ್ದೀನಿ. ನನ್ನ ಮುಖ ನಿಮಗೆ ಕಾಣಿಸ್ತಾ ಇದೆಯಾ? ಹೇಗೆ ಕಾಣಿಸ್ತಾ ಇದೆ? ಮೊಬ್ಬಾಗಿ ಕಾಣಿಸ್ತಾ ಇದೆ. ಅಂದರೆ ಈ ಒಂದು ವಸ್ತುವಿನ ಮೂಲಕ ಬೆಳಕು ಮಿತವಾಗಿ ಹಾದು ಹೋಗಿದೆ. ಈಗ ನಾವು ಮಾಡಿದಂಥ ಚಟುವಟಿಕೆ ಇಲ್ಲೇ ಬರ್ತಾ ಇದೆ, ಗಮನಿಸ್ಕೊಳ್ಳಿ. ಪಾರದರ್ಶಕ ಅಂದರೆ ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡುವ ಪದಾರ್ಥಗಳನ್ನು ಪಾರದರ್ಶಕ ಪದಾರ್ಥಗಳು ಅಂತ ಕರಿತೀವಿ. ಅಪಾರದರ್ಶಕ ಅಂದರೆ ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡದ ಪದಾರ್ಥಗಳನ್ನು ಅಪಾರದರ್ಶಕ ಅಂತ ಕರಿತೀವಿ. ಅರೆ ಪಾರದರ್ಶಕ ಅಂದರೆ ಬೆಳಕನ್ನು ತನ್ನ ಮೂಲಕ ಭಾಗಶಃ ಹಾದು ಹೋಗಲು ಬಿಡುವ ಪದಾರ್ಥಗಳನ್ನು ಅರೆ ಪಾರದರ್ಶಕ ಅಥವಾ ಮಿತ ಪಾರದರ್ಶಕಗಳು ಅಂತ ಕರಿತೀವಿ. ಮಕ್ಕಳೇ, ಈಗ ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಇವುಗಳಲ್ಲಿ ಯಾವುದು ಹೆಚ್ಚು ಪ್ರಯೋಜನಕಾರಿ? ಎಲ್ಲವೂ ಮಕ್ಕಳೇ, ಎಲ್ಲವೂ ಸಂದರ್ಭಕ್ಕೆ ತಕ್ಕಂತೆ ಪ್ರಯೋಜನಗಳನ್ನು ನೀಡ್ತವೆ. ಹಾಗಾದರೆ ಇದರ ಅನ್ವಯಗಳನ್ನು ನೋಡೋಣವಾ? ಪಾರದರ್ಶಕದ ಅನ್ವಯಗಳು ಏನೇನು, ಎಲ್ಲೆಲ್ಲಿ ಬಳಸ್ತೀವಿ ನೋಡಿ. ಅಂಗಡಿಗಳಲ್ಲಿ ವಸ್ತುಗಳು ಕಾಣೋದಕ್ಕೆ ಈ ರೀತಿ ಗಾಜಿನ ಬಾಟಲ್ಗಳನ್ನು ಬಳಸ್ತೀವಿ. ಬೇಕರಿಗಳಲ್ಲಿ ಅದರ ಉತ್ಪನ್ನಗಳು ಕಾಣೋದಕ್ಕೆ, ಮತ್ತು ಬಹಳ ಮುಖ್ಯವಾಗಿ ಒಡವೆ ಅಂಗಡಿಗಳಲ್ಲಿ ಬಳಸಿರ್ತಾರೆ, ವಾಚಿನ ಅಂಗಡಿಗಳಲ್ಲಿ ಬಳಸಿರ್ತಾರೆ. ಈ ರೀತಿ ವಸ್ತುಗಳು ಗೋಚರಿಸೋದಕ್ಕೆ ಗಾಜಿನ ಪದಾರ್ಥಗಳನ್ನು ಬಳಕೆ ಮಾಡಿರ್ತಾರೆ. ಅಂದರೆ ವಸ್ತುಗಳು ಆಚೆಗೆ ಕಾಣಬೇಕು. ಹಾಗಾದರೆ ಅಪಾರದರ್ಶಕದ ಅನ್ವಯಗಳೇನೇನು ಮಕ್ಕಳೇ? ಅಪಾರದರ್ಶಕದ ಅನ್ವಯಗಳಾಗಿ ನಾವು ಬಾಗಿಲುಗಳನ್ನು, ಗೋಡೆಗಳನ್ನು ಕಟ್ಟಿರ್ತೀವಿ ಮರದಿಂದ. ಅದರಲ್ಲೂ ಗಾಜನ್ನು ಬಳಸಿರೋದಿಲ್ಲ. ಮನೆಗಳೆಲ್ಲ ಬಾಗಿಲನ್ನು ಮಾಡೋದಕ್ಕೆ ಗಾಜನ್ನೇ ಬಳಸಿರೋದಿಲ್ಲ. ಏಕೆಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಆಚೆ ಕಾಣಿಸ್ತವೆ. ಆ ಒಂದು ಉದ್ದೇಶದಿಂದ ಅಪಾರದರ್ಶಕ ವಸ್ತುಗಳನ್ನು ನಾವು ಈ ರೀತಿ ಅನ್ವಯಿಸ್ಕೋತೀವಿ, ಗೋಡೆಯನ್ನು ಕಟ್ತೀವಿ. ಅರೆ ಪಾರದರ್ಶಕ ವಸ್ತುಗಳು ಎಲ್ಲಿ ನಮಗೆ ಉಪಯೋಗಕ್ಕೆ ಬರ್ತವೆ ಅಂದರೆ ಮಕ್ಕಳೇ, ಈ ಪ್ರಯೋಗವನ್ನು ನೀವು ಮನೇಲಿ ಮಾಡ್ಬೋದು. ಒಂದು ಟಾರ್ಚ್ ಅನ್ನು ತೆಗೆದುಕೊಂಡು ಲೈಟನ್ನು ಕೈಗೆ ಬಿಡುವ ಮೂಲಕ ಯಾವ ರೀತಿ ಬೆಳಕು ಕೈನ ಮೂಲಕ ಹಾದು ಹೋಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು.
ನಂತರ ಮಕ್ಕಳೇ, ನಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಸ್ಕ್ರೀನು, ಕರ್ಟನ್ ಅಂತ ಏನು ಕರಿತೀವಿ, ಇದರಲ್ಲಿ ಅರೆ ಪಾರದರ್ಶಕ ವಸ್ತುಗಳನ್ನು ಅಂದರೆ ತೆಳುವಾದ ಬಟ್ಟೆಯನ್ನೇ ಉಪಯೋಗಿಸಿರ್ತೀವಿ. ಯಾಕೆಂದರೆ ಬೆಳಕು ಮಿತವಾಗಿ ಹಾದು ಮನೆ ಒಳಗಡೆ ಬರಲಿ ಅಂತ. ಮಕ್ಕಳೇ, ನಾವು ಇಲ್ಲಿಯ ತನಕ ಪದಾರ್ಥಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನಾವು ಈ ಪಾಠದಲ್ಲಿ ಏನೆಲ್ಲ ವಿಷಯಗಳನ್ನು ಕಲ್ತ್ಕೊಂಡ್ವಿ, ನಮ್ಮ ಸುತ್ತಮುತ್ತಲಿರುವ ವಸ್ತುಗಳನ್ನು ಹಲವಾರು ರೀತಿಯಲ್ಲಿ ವರ್ಗೀಕರಿಸೋದು ಹೇಗೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳು ಹಲವಾರು ರೀತಿಯ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದನ್ನು ತಿಳ್ಕೊಂಡ್ವಿ. ಒಂದು ಪದಾರ್ಥಗಳನ್ನು ಹಲವಾರು ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ಪದಾರ್ಥಗಳು ವಿವಿಧ ಗುಣಗಳನ್ನು ಹೊಂದಿವೆ ಎಂಬುದನ್ನು ತಿಳ್ಕೊಂಡ್ವಿ. ಮತ್ತು ಪದಾರ್ಥಗಳ ಕೆಲವು ಗುಣಲಕ್ಷಣಗಳಾದ ಹೊಳಪು, ಕಠಿಣತೆ, ಮೃದುತ್ವ, ಕರಗುವಿಕೆ, ಕರಗುದಿರುವಿಕೆ, ತೇಲುವಿಕೆ, ಮುಳುಗುವಿಕೆ, ಪಾರದರ್ಶಕತೆ, ಈ ಎಲ್ಲ ಗುಣಗಳನ್ನು ಈ ಅಧ್ಯಾಯದಲ್ಲಿ ವಿವರವಾಗಿ ತಿಳ್ಕೊಂಡ್ವಿ ಮಕ್ಕಳೇ. ಹಾಗಾದರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳ್ತೀರಾ? ನೋಡಿ ಮಕ್ಕಳೇ, ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು. ಮೊದಲನೇ ಪ್ರಶ್ನೆ, ಸಕ್ಕರೆ, ಉಪ್ಪು, ಮರಳು, ತಾಮ್ರದ ಸಲ್ಫೇಟ್. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ವೆರಿ ಗುಡ್, ಮರಳು. ಯಾಕೆ ಮಕ್ಕಳೇ ಮರಳನ್ನು ಹೇಳಿದ್ರಿ? ಉಳಿದಂಥ ವಸ್ತುಗಳು ನೀರಿನಲ್ಲಿ ಕರಗ್ತವೆ. ಎರಡನೇ ಪ್ರಶ್ನೆ, ಇದ್ದಿಲು, ಅಲ್ಯೂಮಿನಿಯಂ, ಬೆಳ್ಳಿ, ತಾಮ್ರ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಮಕ್ಕಳೇ? ಇದ್ದಿಲು. ಇದ್ದಿಲನ್ನು ಯಾಕೆ ತೆಗೆದ್ರಿ? ಅಲ್ಯೂಮಿನಿಯಂ, ಬೆಳ್ಳಿ, ತಾಮ್ರ ಇವುಗಳು ಲೋಹಗಳು ಹಾಗೂ ಹೊಳೆಯುವ ಗುಣವನ್ನು ಒಳಗೊಂಡಿದೆ. ಇದು ಹೊಳೆಯೋದಿಲ್ಲ. ಮೂರನೇ ಪ್ರಶ್ನೆ, ಮಲ್ಲಿಗೆ ಹೂ, ತೊಗರಿಬೇಳೆ, ಹತ್ತಿ, ವೀಳ್ಯದೆಲೆ. ಮಕ್ಕಳೇ, ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ತೊಗರಿಬೇಳೆ. ಯಾಕೆ ತೊಗರಿಬೇಳೆ? ಮಲ್ಲಿಗೆ ಹೂವು, ಹತ್ತಿ, ವೀಳ್ಯದೆಲೆ ಇವೆಲ್ಲ ನೀರಿನಲ್ಲಿ ತೇಲ್ತವೆ. ತೊಗರಿಬೇಳೆ ನೀರಿನಲ್ಲಿ ಮುಳುಗುತ್ತೆ. ವೆರಿ ಗುಡ್. ನಾಲ್ಕನೇ ಪ್ರಶ್ನೆ, ಪ್ಲಾಸ್ಟಿಕ್, ಲೋಹ, ಪೆನ್ನು, ಮರ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಮಕ್ಕಳೇ? ಪೆನ್ನು. ಯಾಕೆ ಪೆನ್ನು? ಇವುಗಳ ಉತ್ಪನ್ನ ಪೆನ್ನಾಗಿರುತ್ತೆ. ಇದು ಒಂದು ವಸ್ತು. ಐದನೇ ಪ್ರಶ್ನೆ, ಕ್ಯಾಲೆಂಡರ್, ಕುರ್ಚಿ, ಗಡಿಯಾರ, ಚರ್ಮ. ಉತ್ತರ ಚರ್ಮ. ಯಾಕೆ? ಕ್ಯಾಲೆಂಡರ್, ಕುರ್ಚಿ, ಗಡಿಯಾರ ಇವುಗಳು ಉತ್ಪನ್ನಗಳು, ಇದು ಒಂದು ಪದಾರ್ಥ. ಈ ರೀತಿ ಗುಂಪಿಗೆ ಸೇರದ ಪದಗಳನ್ನು ನೀವುಗಳು ತಿಳ್ಕೋಬಹುದು. ಮಕ್ಕಳೇ, ಇಲ್ಲಿಯ ತನಕ ಈ ಒಂದು ಅಧ್ಯಾಯದ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ತನಕ ಈ ಒಂದು ಪಾಠವನ್ನು ತಾವು ಆಲಿಸಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ನನ್ನ ಹೆಸರು ಕೆಂಪರಾಜು, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬಂಗಾರಪ್ಪ ನಗರ, ಬೆಂಗಳೂರು ದಕ್ಷಿಣ ವಲಯ 1. ತಮಗೆಲ್ಲರಿಗೂ ನನ್ನ ನಮಸ್ಕಾರ.